ನೋಡಿ, ಇದು ರಕ್ತ ಇದ್ದಂಗಿರುತ್ತೆ. ನಾವು ಬೇಕರಿ ಕೇಕಿಗೆ ಎಲ್ಲ ಬಳಸುವಂತ ಬಣ್ಣಗಳಿದು. ಈ ತರದ ವಿಷಯನ ನಾವು ತಿಂತೀವಿ ಬೇಕರಿಲಿ ತಿನ್ಬೇಕಾದ್ರೆ. ನೋಡಿ, ಕೈಗೆ ನೀರ್ ಹಾಕಿ ತೊಳಿರಿ, ಇದು ಹೋಗ್ಬಿಟ್ಟು ತೋರಿಸಿ. ನೀರ್ ಬನ್ನಿ, ಬನ್ನಾರೇನ ನಿಮ್ಗೆ ಇನ್ನೊಬ್ರು ಹಾಕೊಳಪ್ಪ ಯಾರು. ನೋಡಿ, ಇದು ಕೇಕಿಗೆ ನಾವು ಹನಿ ಕೇಕಿಗೆಲ್ಲ ಹಾಕಂತ ಬಣ್ಣ, ಇದು ಸಿಂಥೆಟಿಕ್ ಬಣ್ಣ. ನೋಡಿ, ಕೈ ತೊಳಿರಪ್ಪ, ನೀರ್ ಕೊಡ್ರಿ. ಅಲ್ಲಿ ಜಗ್ ನೀರ್ ಐತಲ್ವಾ, ಎತ್ಕೊಂಬೋಣ. ನೋಡಿ, ಬೇಕಲ್ಲಿ ಈ ತರ ಸಿಂಥೆಟಿಕ್ ಕಲರ್ಸ್ ಎಲ್ಲ ಬಳಸ್ತೀವಿ. ದಯಮಾಡಿ 10 ಸರಿ ನೀರ್ ಹಾಕಿ ತೊಳೆದ್ರು ಒಂದು ಚೂರು ಕೈಲಿ ಹೋಗಲ್ಲ ಅದು. ನೋಡಿ, ಈ ತರ ಇದನ್ನ ನಾವು ಕೇಕಲ್ಲೆಲ್ಲ ತಿನ್ನುವಂಥದ್ದು. ನೋಡಿ, 10 ಸರಿ ಕೈ ತೊಳೆದ್ರೆ ಬಣ್ಣ ಹೋಗ್ತಾ ಇಲ್ಲ. ಒಂದ್ಸರಿ ಕೇಕ್ ತಿಂದ್ರೆ ಕಳ್ಳಲ್ಲಿ ಹೆಂಗ್ ಕುತ್ಕೊಳ್ಳಲ್ಲ ಅದು. ನಾವು 106 ಸರಿ ಕೇಕ್ ತಿಂದ್ರೆ ಅದಕ್ಕೆ ಅನೇಕರಿಗೆ ಕ್ಯಾನ್ಸರ್ ಎಲ್ಲ ಬರೋದು. ದಯಮಾಡಿ ಕೆಲವು ಕಡೆ ಇದು ಎಕ್ಸ್ಪೈರಿ ಆಗಿರೋ ಬಣ್ಣಗಳನ್ನೆಲ್ಲ ಬಳಸ್ತಾರೆ. ನೋಡಿ, ಇದು 10 ಸರಿ ತೊಳೆದ್ರು ಹೋಗ್ತಾ ಇಲ್ಲ. ಇದನ್ನ ನಾವು ಕೇಕ್ ತಿಂತೀವಿ. ಒಂದ್ಸರಿಗೆ ಇಷ್ಟು 20 ಸರಿ ಉಜ್ಜು ತೊಳಿತೀವಿ. ಕಳ್ಳೊಳಗಡೆ ಉಜ್ಜಿ ತೊಳಿತೀವ ನಾವು. 100 ಸರಿ ನಾವು ಈ ತರದ ಕೆಮಿಕಲ್ಸ್ ಎಲ್ಲ ನಮ್ಮ ಬಾಡಿಗೆ ಹೋದ್ರೆ ಅದಕ್ಕೆ ನಮಗೆಲ್ಲ ಕ್ಯಾನ್ಸರ್ ಎಲ್ಲ ಬರುವಂಥದ್ದು. ದಯಮಾಡಿ ಸಾಧ್ಯವಾದಷ್ಟು ಈ ಬೇಕರಿ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು. ಇವತ್ತು KR ಪೇಟೆನಲ್ಲಿ ಎಲ್ಲೆಲ್ಲಿ ಎಕ್ಸ್ಪೈರಿ ಆಗಿರೋ ಬಣ್ಣಗಳನ್ನ ಬಳಸ್ತಾರೆ ಇದನ್ನೆಲ್ಲ ನಾನು ಪಾಂಡುಪುರ AC ಮತ್ತೆ ನಮ್ಮ ಕೃಷಿ ಆಫೀಸರ್ ಬಂದು ಇವತ್ತು ಚೆಕ್ ಮಾಡೋದನ್ನ ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ದಯಮಾಡಿ ಜಾಗೃತಿಯಾಗಿ ಇರಬೇಕು. ಈ ತರ ಹಾನಿಕಾರಕ ವಸ್ತುಗಳನ್ನ ಬಳಸಬಾರ್ದು. ಕೇಕು ಬಣ್ಣ ಚೆನ್ನಾಗಿದೆ ಅಂತ ಮೇಲ್ಗಡೆ ಹಾಕೋ ಕ್ರೀಮು ಕೂಡ ತೆಗೆದು ತಿನ್ಬೇಕಾಗ್ತದೆ. ಇದೆಲ್ಲ ವಿಷಯನ ತಿಂತಾ ಇದೀವಿ ನಾವು. ನಂಗೆ ಭಯ ಆಗ್ತದೆ. ಇನ್ನು ಲೈಫಲ್ಲಿ ಬೇಕರಿ ಐಟಮ್ ತಿನ್ನೋದಿಲ್ಲ ಅನ್ಸುತ್ತೆ. ಒಂದ್ಸರಿ ನೋಡಿ, ಕೈ ತೊಳೆದು ಒಂದ್ಸರಿ ಬಣ್ಣ ಹಾಕಿದಕ್ಕೆ ಇಷ್ಟು ಬಣ್ಣ. ಇಲ್ಲಿ ಬನ್ನಾರೇಣ ನೋಡಿ, ಅವರು 20 ಸರಿ ತೊಳಿತಾರೆ. 20 ಸರಿ ತೊಳೆದು ಹೋಯ್ತಾ ಇಲ್ಲ. ಅವರು ಸೋಪ್ ಹಾಕಿ ಹೋಗಿಲ್ಲ ಸರ್, ಸೋಪ್ ಹಾಕಿ ಹೋಗಿಲ್ಲ.